ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ನೋಡಿಕೊಂಡ್ರೆ ಇದು ನಮ್ಮ ಫ್ರಿಜ್ ಬಾಕ್ಸು. ಈ ಫ್ರಿಜ್ ಬಾಕ್ಸ್ನ ಇವತ್ತು ಹೆಂಗೆ ಸೆಟಪ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ನಿಮಗೆ. ಇವಾಗ ಎಮ್-ಸೀಲ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಎಮ್-ಸೀಲ್ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ನಾನಂತೂ 4 ಪ್ಯಾಕ್ ತೊಗೊಂಡಿದ್ದೀನಿ. ಇದು ನನಗೆ 40 ರೂಪೀಸ್ ಕಾಸ್ಟ್ ಆಯಿತು. 10 ರೂಪೀಸ್ ಬಾಕ್ಸ್ ಒಂದು. ಇಂಚು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೇ ಅದು ಲೈಕ್ ಕುತ್ಕೊಳ್ಳುತ್ತೆ. ಯಾಕಂದರೆ ಕರೆಕ್ಟಾಗಿ ಕುತ್ಕೊಳ್ಳಲಿ. ಇವಾಗ ಬಾಕ್ಸಿಗೆ ಅಪ್ಲೈ ಮಾಡೋಣ ಬನ್ನಿ. ಈ ಎಮ್-ಸೀಲ್ನ ನಾನು ಬೈ ಮಿಸ್ಟೇಕಾಗಿ ಇದು ಲೈಟಾಗಿ ನೀರು ಅಪ್ಲೈ ಮಾಡಲಾರ್ದಂಗೆ ಹಾಕಿದ್ದೀನಿ. ನೀವು ಯಾರಾದರೂ ನೋಡ್ಬಿಟ್ಟು ಮಾಡ್ತಾಯಿದ್ರೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಬಿಟ್ಟು ಅಪ್ಲೈ ಮಾಡಿ, ಅದು ನೀಟಾಗಿ ಅಂಟ್ಕೊಳ್ಳುತ್ತೆ. ಅದು ಕರೆಕ್ಟಾಗಿ ಪ್ರೆಸ್ ಮಾಡಿ. ನಾನು ಹೆಂಗೆ ಕರೆಕ್ಟಾಗಿ ಪ್ರೆಸ್ ಮಾಡ್ತಿದ್ದೀನಲ್ಲ ಆ ಥರ ಪ್ರೆಸ್ ಮಾಡಿ. ಎಲ್ಲೆಲ್ಲಿ ಹೋಲ್ ಇದ್ದಾವಲ್ಲ ಅಲ್ಲಲ್ಲಿ ನೀವು ಅಪ್ಲೈ ಮಾಡಿಕೊಂಡ್ರೆ ಅದು ಗಟ್ಟಿಯಾಗಿ ಕುತ್ಕೊಂಡ್ಬಿಡುತ್ತೆ. ನಿಮ್ಮ ಸ್ವಲ್ಪ ಫ್ರಿಜ್ಜಿಗೆ 4 ಹೋಲ್ಸ್ ಇರ್ಬೋದು, ಇಲ್ಕಂದರೆ ಜಾಸ್ತಿನೂ ಇರ್ಬೋದು, ಕಡಿಮೆನೂ ಇರ್ಬೋದು. ನೋಡ್ಕೊಂಡ್ಬಿಟ್ಟು ನಿಮ್ಮ ಎಲ್ಲಿ ಲೀಕ್ ಆಗುತ್ತೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ. ಈ ಫ್ರಿಜ್ ಬಾಕ್ಸು ನನಗೆ ಕಾಸ್ಟ್ ಬಂದು 200 ಬಿತ್ತು. ನಿಮ್ಮ ಏರಿಯಾದಲ್ಲಿ ಇಲ್ಕಂದರೆ ಎಲ್ಲಾದರೂ ಜಾಸ್ತಿ ಹೇಳಿದರೆ ನೀವು ಸ್ವಲ್ಪ ಬಾರ್ಗೇನ್ ಮಾಡಿಬಿಟ್ಟು ಕಡಿಮೆಗೆ ತೊಗೊಳ್ಳಿ. ಏನಕ್ಕಂದರೆ ಈ ಥರ ಸ್ಕ್ರ್ಯಾಪ್ ಫ್ರಿಜ್ಜಸ್ ಎಲ್ಲ ಜಾಸ್ತಿ ಸೇಲ್ ಮಾಡಲ್ಲ. ಅದಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಹೋಲ್ ಇದ್ದಾವೋ ಅಲ್ಲೆಲ್ಲ ಕ್ಲಿಯರಾಗಿ ನೋಡ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ನೀವು ನೀಟಾಗಿ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ಅದು ಸ್ಟ್ರಾಂಗಾಗೂ ಇರುತ್ತೆ, ಲೈಫು ಬರುತ್ತೆ. ಆ ವಾಟರಿಂದ ಬಿಚ್ಕೊಳ್ಳಲ್ಲ. ನಿಮಗೆ ಸ್ವಲ್ಪ ಲೈಟಾಗಿ ನಿಮ್ಮ ಕೈಗೆ ಲೈಟಾಗಿ ವಾಟರ್ ಹಾಕ್ಬಿಟ್ಟು ಅಪ್ಲೈ ಮಾಡಿ. ಸ್ವಲ್ಪ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಅದು. ಓಕೆನಾ? ಮತ್ತು ನೋಡಿಕೊಂಡ್ರೆ ಇಲ್ಲಿ ಲೈಟಾಗಿ ಒಂದು ಕ್ರ್ಯಾಕ್ ಥರ ಇತ್ತು. ನನಗೆ ಆ ಥರ ಲೀಕ್ ಆಗ್ಬೋದಂತ ಅನ್ನಿಸ್ತು. ಅದಕ್ಕೆ ಸೇಫ್ಟಿಗಂತ ಹಾಕ್ಕೊಂಡಿದ್ದೀನಿ. ಇವಾಗ ಆ ಕ್ರ್ಯಾಕ್ನ ಬಿಟ್ಟರೆ ಸುಮ್ಮನೆ ಏನಕ್ಕೆ ಇದನ್ನು ಆಮೇಲೆ ಟೆನ್ಷನ್ ತೊಗೊಂಡು ಅದೆಲ್ಲ ಮಾಡೋದು ಏನಕ್ಕಂತ ಅಂದ್ರೂ ಎಲ್ಲಿನೂ ಹಾಕ್ಬಿಟ್ಟಿದ್ದೀನಿ ನಾನು. ನಿಮ್ಮ ಹತ್ರ ಹೆಂಗಿರುತ್ತೆ ಅಂತ ನೋಡಿಬಿಟ್ಟು ಕಂಡೀಷನ್ಸ್ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಸೈಡು ಅಷ್ಟೇ. ಈ ಸೈಡ್ 2 ಹೋಲ್ ಸ್ವಲ್ಪ ದೊಡ್ಡದಿತ್ತು, ಬೇಗ ಲೀಕ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ದಪ್ಪಗೆ ಹಾಕ್ತಿದ್ದೀನಿ. ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಹಾಕ್ತಿದ್ದೀನಿ ಇಲ್ಲಿ. ಇದಕ್ಕೆ ಒಂದು ಬಾಕ್ಸ್ ಸಾಕಾಯಿತು ಈ ಒಂದು ಹೋಲ್ ಫಿಕ್ಸ್ ಮಾಡೋಕ್ಕೆ. ಅದಕ್ಕಂತ ಇಲ್ಲೇನು ಲೈಟಾಗಿ ಹಾಕಿದ್ದೀನಿ. ಚಿಕ್ಕ ಹೋಲೇ ಇತ್ತು ಅದಕ್ಕೆ. ಆ್ಯಕ್ಚುಲಿ ಎಮ್-ಸೀಲ್ನ ನೀವು ತೊಗೊತಿದ್ರೆ ಈ ಕಲರೇ ತೊಗೊಳ್ಳೋದು. ವೈಟ್ ಕಲರು ಬರುತ್ತದು. 20 ರೂಪೀಸು ಆ ಥರ ಸ್ಟಾರ್ಟಿಂಗ್ ಇರೋದು. ಆದರೆ ಅದು ವೈಟ್ ಕಲರ್ ತೊಗೋಬೇಡಿ, ಅದೆಲ್ಲ ಲೀಕ್ ಪ್ರೂಫ್ ಅಲ್ಲ. ಸೊ ಅದಕ್ಕೆ ನೀವು ಇದನ್ನೇ ಪ್ರಿಫರ್ ಮಾಡಿ. ಜಾಸ್ತಿ ಇದೆ ನನ್ನ ಪ್ರಕಾರ ಅಂದರೆ ಇದೇ ಪ್ರಿಫರ್ ಮಾಡೋಕ್ಕೆ ನಾನು ಹೇಳ್ತೀನಿ. ನಿಮ್ಗೆ ಯಾವ್ದು ಅನುಕೂಲ ಇದ್ದರೆ ನೀವು ಇನ್ನು ಅದಕ್ಕೆ ಹೋಗ್ಬೋದು. ಇಲ್ಲೇನೂ ಒಂದು ಚಿಕ್ಕ ಹೋಲ್ ಇದೆ, ನೋಡ್ಕೊಳ್ಳಿ. ಹೋಲ್ ಅಂದರೆ ಹೋಲಲ್ಲ, ಅದು ಕ್ರ್ಯಾಕ್ ಥರ ಇದೆ ಸ್ವಲ್ಪ ಲೈಟಾಗಿ. ಸೊ ದ್ಯಾಟ್ ಅದು ಲೀಕ್ ಆಗ್ಲಾರ್ದಂಗೆ ಇರುತ್ತೆ ನಿಮಗೆ. ನೋಡಿ ಆ ಥರ ಕ್ಲೀನಾಗಿ ಇದನ್ನು ಟ್ಯಾಪ್ ಮಾಡಬೇಕು ಅದನ್ನು. ಇಲ್ಕಂದ್ರೆ ಅದು ಹತ್ಕೊಳ್ಳಲ್ಲ. ಅಲ್ಲಿ ನೋಡಿ, ಅಲ್ಲಿ ಕಾರ್ನರ್ಗೂ ಲೈಟಾಗಿದೆ, ಅಲ್ಲೇನೂ ನಾನು ಹಾಕ್ತಾಯಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಡೌಟ್ಸ್ ಏನಾದರೂ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ, ಇಲ್ಕಂದರೆ ಕಾಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ ಅದು ಹೆಂಗೆ ಇದನ್ನು ಮಾಡಬೇಕಂತ. ನೋಡಿ ಸ್ವಲ್ಪ ಹೊತ್ತು ನಾನು ಇವಾಗ ಬಿಸಿಲಲ್ಲಿ ತೊಗೊಂಡು ಬಂದಿದ್ದೀನಿ. ಈ ಬಿಸಿಲಲ್ಲಿ 1 hour ಇಡಬೇಕು. ಚೆನ್ನಾಗಿ ಅದು ಒಣಗಬೇಕು. ಅದು ಅದೇನು ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಡ್ರೈ ಆಗುತ್ತೆ ನೀಟಾಗಿ. ಇವಾಗ ನೋಡಿ, ನಾನು ತೊಗೊಂಡ್ಬಿಟ್ಟು ಆ ಪ್ಲೇಸಲ್ಲಿ ಇಡ್ತಿದ್ದೀನಿ. ಇವಾಗ ಅದು ನನ್ನ ಹೊಸ ಸೆಟಪ್ ಥರ ನನ್ನ ಫಾರ್ಮಲ್ಲಿ. ಇವಾಗ ನೋಡಿ, ಇವಾಗ ಬಕೆಟಲ್ಲಿ ನೀರು ಹಾಕ್ತಿದ್ದೀನಿ ನಾನು. ಇದು ಈ ವಾಟರ್ ಹಾಕಿದ ತಕ್ಷಣ 1 ನೈಟ್ ಇಲ್ಕಂದರೆ ಒಂದು 12 hours ಹಂಗೆ ಬಿಟ್ಬಿಡಬೇಕು. ಆಮೇಲೆ ವಾಟರ್ ತೆಗೆದ್ಬಿಟ್ಟು ಹೊಸ ನೀರು ಹಾಕಬೇಕು. ಆ ಕ್ಲಿಪ್ಗೆ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ.